ಹಾಯ್ ಫ್ರೆಂಡ್ಸ್, ನಾನೊಂದು ಇವತ್ತು ಹಲಸಿನ ಹಣ್ಣು ಬಳಸ್ಕೊಂಡು ಒಂದು ತಿಂಡಿ ಮಾಡಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟು ತುಂಬಾ ಸ್ಮೂತಾಗಿ ಒಂದು ಸಾಫ್ಟಾಗಿ ಬಂದಿದೆ. ನೋಡಿ ಹೇಗೆ ಮಾಡ್ಕೊಂಡಿದ್ದೀನಿ ಅಂತ. ಎಷ್ಟು ಒಳ್ಳೆಯದಾಗಿದೆ ಅಂದರೆ ತುಂಬ ಒಳ್ಳೆಯದಾಗಿದೆ. ಹಾಗೆ ಹೇಗೆ ಮಾಡೋದು ಅಂತ ನಾವು ನೋಡ್ಕೊಂಡು ಬರುವ. ಈಗ ತುಂಬ ಟೇಸ್ಟ್ ಆಗಿತ್ತು ಮಾತ್ರ. ನೋಡಿ ಚೆಂದಾಗಿದೆ ಅಂತ ಮಕ್ಕಳು ಭಾರಿ ತುಂಬ ಇಷ್ಟಪಡ್ತಿದ್ರು. ಸ್ಮೂತಾಗಿದೆ ಮಾತ್ರ, ಟೇಸ್ಟ್ ಸಹ ಆಗಿದೆ. ಹೇಗೆ ಮಾಡೋದು ನೋಡುವ. ನೋಡಿ, ನಾನಿಲ್ಲಿ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತಗೊಳ್ಳಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದಕ್ಕೆ ಕಪ್ಪು ಎಳ್ಳು ಹಾಕ್ತೀನಿ. ಕಪ್ಪು ಎಳ್ಳು ನಾವು ಮಳೆಗಾಲದಲ್ಲಿ ತಿಂದರೆ ನಮ್ಮ ಗಂಟಿಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಕಪ್ಪು ಎಳ್ಳು ಹಾಕಿದ್ದೀನಿ. ಟೇಸ್ಟು ಚೆಂದ ಬರ್ತದೆ ಅಂತೇಳಿ ಕಪ್ಪು ಎಳ್ಳು ಹಾಕ್ತಾಯಿದ್ದೀನಿ. ನೋಡಲಿಕ್ಕೆ ಸಹ ಲುಕ್ ಆಗ್ತದೆ. ಅದು ಕಪ್ಪು ಎಳ್ಳು ಹಾಕಿದರೆ ಸ್ವಲ್ಪ ವಾತಾವರಣಕ್ಕೆ ಸೆಟ್ ಆಗ್ತದೆ ಅಂತ. ಅದಕ್ಕೆ ಒಂದು ಹಿಡಿಯಷ್ಟು ನಾನು ತುರಿದ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ನೋಡಿ, ತುರಿದ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನೀಗ ನೋಡಿ ಪಕ್ಕದಲ್ಲಿ ಬಿಸಿ ನೀರು ಮಾಡಿ ಇಟ್ಕೊಂಡಿದ್ದೀನಿ. ಬಿಸಿ ನೀರು ಅಂದರೆ ಜೋರು ಬಿಸಿ ಉಂಟು. ಅದು ಬಿಸಿ ನೀರು ಮಾಡಿ ಅದು ಬಿಸಿ ನೀರು ಹಾಕಿದ್ರೆ ಸ್ವಲ್ಪ ಸಾಫ್ಟಾಗಿ ಒಳ್ಳೆ ರೀತಿಯಲ್ಲಿ ಬರ್ತದೆ ಅಂತ ಸಾಫ್ಟಾಗಿ. ಇದನ್ನೊಂದು ಸ್ಪೂನ್ ತೊಗೊಂಡು ನಾವು ಚೆಂದ ಮಾಡಿ ಅದು ತಿರುಗಿಸ್ಕೊಡುವ. ಸ್ವಲ್ಪ ಅದು ಕೈ ಹಾಕ್ಲಿಕ್ಕೆ ಆಗೋದಿಲ್ಲ, ಹಾಗೆ ಸ್ವಲ್ಪ ತಿರುಗಿಸ್ಕೊಡುವ. ಅದನ್ನು ತಿರುಗಿಸ್ಕೊಟ್ಟು ಮತ್ತು ಕೈಯಲ್ಲೇ ಚೆಂದ ಮಾಡಿ ಮಿಕ್ಸ್ ಮಾಡಿ ಒಂದು ಹದಕ್ಕೆ ತಗೊಂಡು ಬರುವ. ಅಂದರೆ ಸ್ವಲ್ಪ ಬಿಸಿನೀರು ಹಾಕಿ ಎಷ್ಟು ಬೇಕು ಕ್ವಾಂಟಿಟಿ ಬೇಕೋ ಅಷ್ಟು ಬಿಸಿನೀರು ಹಾಕಿ ಇದನ್ನೀಗ ನಾವು ಕೈಯಲ್ಲಿ ಮಿಕ್ಸ್ ಮಾಡಿಕೊಳ್ಳುವ. ಮಿಕ್ಸ್ ಮಾಡಿ ನಾನು ಒಂದು ಎಲೆಗೆ ತಟ್ಟುವಷ್ಟು, ಎಲೆಗೆ ಹದದಲ್ಲಿ ಆಗುವಷ್ಟು ಅರ್ಧ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಹೀಗೆ ಇದನ್ನು ಒಂದು ಪ್ಲೇಟ್ ಹಾಕಿ ಮುಚ್ಚಿಡುವ. ಸ್ವಲ್ಪ ಬಿಸಿನೀರು ಹಾಕಿದ್ರಿಂದ ಸ್ವಲ್ಪ ಅದು ಒಳ್ಳೆ ಬೆಂದಾಗ ಆಗ್ತದೆ. ಇಲ್ಲಿ ನಾನು ಒಂದು ಅರ್ಧ ಲೋಟ ನೀರಿಟ್ಟು ಅದಕ್ಕೆ ನಮಗೆ ಎಷ್ಟು ಬೆಲ್ಲ ಬೇಕೋ ಅಷ್ಟು ಬೆಲ್ಲ ಹಾಕಿ, ಬೆಲ್ಲ ಸ್ವಲ್ಪ ಪಾಕ ಮಾಡ್ಕೊಳ್ಳೋದು ಬೇಡ, ಇದು ಕರಗಿದ್ರೆ ಸಾಕು. ಇದು ಕರಗಲಿ ಅಂತ ಇದು ಕರಗ್ತಾ ಬಂದೆ. ನೋಡಿ ಹೀಗೆ ಕರಗ್ತಾ ಬಂದಿದೆ. ತುಂಬ ನೀರು ಮಾಡ್ಕೊಳ್ಬೇಡಿ. ಕರಗ್ತಾ ಬಂದಾಗ ನಾನು ಒಂದು ಗಡಿ ದೊಡ್ಡ ತೆಂಗಿನಕಾಯಿ ತೆಂಗಿನಕಾಯಿ ನೋಡಿ, ಒಂದು ತೆಂಗಿನಕಾಯಿ ತಗೊಂಡಿದ್ದೀನಿ. ತೆಂಗಿನಕಾಯಿ ಹಾಕಿದ್ರೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಜಾಸ್ತಿ ಆಗ್ತದೆ ಅಂತ ಒಂದು ಗಡಿ ತಗೊಂಡಿದ್ದೀನಿ. ಕ್ವಾಂಟಿಟಿ ನೋಡಿ ತಗೊಳ್ಳಿ. ಆ ಬೆಲ್ಲದಲ್ಲಿ ನಾವು ಒಳ್ಳೆ ಮಾಡಿ ಮಿಕ್ಸ್ ಮಾಡಿಕೊಡುವ. ಚೆಂದ ಮಾಡಿ ಇದಕ್ಕೆ ಮಿಕ್ಸ್ ಮಾಡುವ. ಇದೊಂದು ಸ್ವಲ್ಪ ಬೆಲ್ಲದಲ್ಲಿ ಇದಾಗಲಿ, ಚೂರು ಬಿಸಿ ಆಗಲಿ. ಅದು ಬಿಸಿ ಆಗುವಾಗ ನಾನಿಲ್ಲಿ ಹಲಸಿನ ಹಣ್ಣು ಉಂಟಲ್ಲ, ಅದು ಸ್ವಲ್ಪ ಹಲಸಿನ ಹಣ್ಣು ಸಣ್ಣ ಮಾಡಿ ಕಟ್ ಮಾಡಿ ಅದಕ್ಕೆ ಹಾಕ್ತಿದ್ದೀನಿ. ಹಲಸಿನ ಹಣ್ಣದ್ದು ಸೀಸನ್ ಇರುವಾಗ ನಾವು ಯಾವ್ಯಾವ ಥರ ರೆಸಿಪಿ ಬೇಕು ಆ ಥರ ಮಾಡ್ಕೊಂಡು ತಿಂದುಬಿಡಬೇಕು. ಅದೇ ಒಂಥರ ಟೇಸ್ಟು. ಇದಕ್ಕೆ ಹಲಸಿನ ಹಣ್ಣೆಲ್ಲ ಕಟ್ ಮಾಡಿ ಹಾಕಿ ಅದು ಸಹ ಬಿಸಿ ಆಗಲಿ. ಬಿಸಿ ಆದ ನಂತರ ನೋಡಿ ಒಳ್ಳೆ ಮಿಕ್ಸ್ ಕೊಡೋದಕ್ಕೆ ಅದನ್ನು ಈಗ ಒಳ್ಳೆ ಚೆಂದ ಮಾಡಿ ಮಿಕ್ಸ್ ಮಾಡುವ. ನೋಡಿ ಹೀಗೆ ಮಿಕ್ಸ್ ಮಾಡಿಟ್ಟಿದ್ದೀನಿ. ಇದನ್ನು ಈಗ ಸ್ವಲ್ಪ ತಣ್ಣಗಾಗಲಿಕ್ಕೆ ತೆಗೆದಿಟ್ಕೊಳ್ವ. ಈಗ ತುಂಬ ಬಿಸಿ ಇರ್ತದೆ, ಹಾಕಿದರೆ ಅದು ಇದಾಗಿ ಬಿಡ್ತದೆ ಸ್ವಲ್ಪ. ಹಾಗಾಗಿ ಸ್ವಲ್ಪ ತಣ್ಣಗಾಗಲಿ, ಗ್ಯಾಸ್ ಬಂದ್ ಮಾಡಿ ಸ್ವಲ್ಪ ತಣ್ಣಗಾಗಲಿ ಬಿಡುವ. ನಾನೇನಿಂದ ಸ್ವಲ್ಪ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ತುಪ್ಪ ಹಾಕ್ಕೊಳ್ಳಿ, ಆಪ್ಷನ್ ನಿಮಗೆ. ಬೇಕಿದ್ರೆ ಹಾಕ್ಕೊಳ್ಳಿ, ಅದು ಒಳ್ಳೆ ಪರಿಮಳ ಬರ್ತದೆ, ಫ್ಲೇವರ್ಸ್ ಒಳ್ಳೆ ಬರ್ತದೆ ಅಂತ ತುಪ್ಪ ಹಾಕ್ಕೊಂಡಿದ್ದೀನಿ. ಈ ತುಪ್ಪ ಹಾಕಿದ ನಂತರ ಗ್ಯಾಸ್ ಬಂದ್ ಮಾಡಿ ಇದು ತುಪ್ಪ ಬಿಟ್ಬಿಡುವ. ಹೀಗೆ ಇಲ್ಲಿ ನೋಡಿ ನಾನು ಎಲೆ ತೊಗೊಂಡಿದ್ದೀನಿ, ಬಾಳೆ ಎಲೆ. ಅದು ಕಲಸಿದ್ದು ನಾವು ಹಿಟ್ಟನ್ನು ಉಂಟಲ್ಲ ಅದನ್ನು ಈಚೆ ಅಂಟಿಸೋದು, ಕ್ಲೀನಾಗಿ ಅಂಟಿಸ್ಬಿಡುವ. ಚೋಕ್ ಮಾಡಿ ನಾನು ಒಬ್ಬಳೇ ಅಂಟಿಸ್ತಿಲ್ಲ, ನನ್ನ ಗಂಡ ಸಹ ಅಂಟಿಸ್ತಾ ಇದ್ದಾರೆ. ಹೆಲ್ಪ್ ಮಾಡಲಿಕ್ಕೆ ಇದಕ್ಕೆಲ್ಲ ಅವರು ಸಹ ಮಾಡಿ ಕೊಡ್ತಾ ಇದ್ದಾರೆ. ತೆಳುವು ಮಾಡಿ ಅಂಟಿಸುವ. ಇದು ನೋಡಿ ಚೆಂದ ಮಾಡಿ ಅಂಟಿಸಿದ್ರೆ ಆಯಿತು. ಹೀಗೆ ಅಂಟಿಸಿ ನಾವು ಅಲ್ಲಿ ಇದಿಟ್ಕೊಂಡಿದ್ವಲ್ಲ, ಮಿಕ್ಸ್ ಮಾಡಿ ಇಟ್ಕೊಂಡು ತೆಂಗಿನಕಾಯಿ ಮತ್ತು ಹಲಸಿನ ಹಣ್ಣು ಬೆಲ್ಲ ಎಲ್ಲ ಮಿಕ್ಸ್ ಮಾಡಿದ್ವಲ್ಲ, ಅದಕ್ಕೆ ಒಂದು ಏಲಕ್ಕಿ ಪುಡಿ ಮಾಡಿ ಹಾಕ್ಕೊಳ್ಳಿ, ಪರಿಮಳ ಬರ್ತದೆ. ನಾನು ಹಾಕಿದ್ದೇನೆ, ಅದು ನಿಮ್ಗೆ ಹೇಳಲಿಕ್ಕೆ ನೆನಪಿಲ್ಲ. ಅದನ್ನು ಹಾಕಿ ಇದನ್ನು ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಒಂದು 10 ನಿಮಿಷದಿಂದ 15 ನಿಮಿಷ ಬೇಯಿಸಿದರೆ ಸಾಕು. ಸೂಪರಾಗಿ ಬ್ರೇಕ್ಫಾಸ್ಟ್ ರೆಡಿ ಆಗ್ತದೆ ಅಂತಲೇ ಹೇಳ್ಬೋದು. ಎಲ್ಲರೂ ಇದನ್ನು ಮಾಡಿ ನೋಡಿ, ಡಿಫ್ರೆಂಟಾಗಿರುತ್ತೆ. ಒಂದೊಂದು ಥರದ್ದು ತಿಂಡಿ ಮಾಡಿ ನಾವು ಸವಿಯುವ. ಥ್ಯಾಂಕ್ ಯು. ನೋಡಿ, ಇದು 2-3 ಅಂಟಿಸಿದರೆ ಅದು 20 ನಿಮಿಷ ಅಂಟಿಸಬೇಕು. ಅದು ಮಾತ್ರ 20 ನಿಮಿಷಕ್ಕೆ ನಮಗೆ ಅದು ಬೇಯಿಸಬೇಕು. ಅದು ಫಾಸ್ಟ್ ಗ್ಯಾಸಲ್ಲಿಟ್ಟರೆ 10ರಿಂದ 15 ನಿಮಿಷ ಸಾಕು. ನಾವು ಮೀಡಿಯಮ್ ಗ್ಯಾಸಲ್ಲಿಟ್ಟರೆ 20 ನಿಮಿಷ ಬೇಯಿಸಬೇಕಾಗ್ತದೆ. ಇದನ್ನೀಗ ಅಂಟಿಸಿ ನಾವು ಫಾಸ್ಟ್ ಗ್ಯಾಸಲ್ಲಿ ಇಟ್ಟರೆ ಉಂಟಲ್ಲ ಬೇಗ ಬೆಂದ್ಬಿಡ್ತದೆ. ಹೀಗೆ ಅಂಟಿಸಿ ಎಲ್ಲ ಸಹ ನಾನು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಬೇಯಿಸ್ಲಿಕ್ಕೆ ಇಡ್ತೀನಿ. ನಾನು ಬೇಯಿಸ್ಲಿಕ್ಕೆ ಇಟ್ಟದ್ದು ನಿಮಗೆ ತೋರಿಸಲಿಲ್ಲ, ಗೊತ್ತೇ ಉಂಟು. ಇದಾದ ನಂತರ ಬೇಯಿಸಲೇಬೇಕು ಅಂತ ಗೊತ್ತುಂಟು. ಹಾಗಾಗಿ ನಾನು ಮಾಡೋದೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ.
ಹಾಗೆ ಈ ವಿಡಿಯೋ ನೋಡುವಾಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇತ್ತೀಚೆಗೆ ವ್ಯೂಸ್ ತುಂಬ ಕಮ್ಮಿ ಆಗಿದೆ. ವಿಡಿಯೋ ಮಾಡಬೇಕೋ ಬೇಡವಾ ಅಂತಲೇ ಆಲೋಚನೆ ಮಾಡಬೇಕಾಗ್ತದೆ ಈಗ. ಹಾಗೆ ಹೀಗೆ ಆಲೋಚನೆ ಮಾಡಬೇಕಾಗಿದೆ. ನೀವೆಲ್ಲ ಸಪೋರ್ಟ್ ಮಾಡಿದರೆ ನಮಗೂ ಸಹ ಸ್ವಲ್ಪ ಇದಾಗ್ತದೆ. ಎಲ್ಲ ನೋಡೋದಕ್ಕಾಗಿ ಧನ್ಯವಾದಗಳು.